ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಗೈಸ್ ಆಲ್ ಗುಡ್. ಹಾಗೆ ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಸರಗೋಡಲ್ಲಿ ಬೇಕಲ್ ಫೋರ್ಟ್ಗೆ ನಿನ್ನೆ ಹೋಗಿದ್ದೆ. ನಿನ್ನೆ ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇವತ್ತಿನ ಲಾಗಲ್ಲಿ ಬೇಕಲ್ ಬೀಚ್ ಪಾರ್ಕ್ ಎರಡು ಒಂದೇ ಕಡೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ನಿನ್ನೆ ಲಾಗಲ್ಲಿ ಬೇಕಲ್ ಫೋರ್ಟ್ ಹಾಗೆ ಕಪಿಲ್ ಬೀಚ್ ಈ ಥರದ್ದೆಲ್ಲ ಸ್ವಲ್ಪ ನಾನು ತೋರಿಸಿದ್ದೀನಿ ನಿಮಗೆ. ಸೊ ಇವತ್ತು ನಾನು ಬೇಕಲ್ ಪಾರ್ಕಲ್ಲಿ ಏನೆಲ್ಲ ಆಯ್ತಂತ ನೋಡೋಣ ಬನ್ನಿ. ಓಕೆ, ಇವಾಗ ನಾವು ಬೇಕಲ್ ಬೀಚ್ಗೆ ನಾವು ರೀಚ್ ಆದ್ವಿ. ಅಲ್ಲಿ ಕೂಡ ಟಿಕೆಟ್ ಇದೆ. ಟಿಕೆಟ್ ಒಬ್ಬರಿಗೆ ಟೋಟಲ್ 3 ಜನಕ್ಕೆ 150 ತಗೊಂಡ್ರು. 150 ಇರ್ಬೋದೇನೋ, ಚಿಕ್ಕ ಮಕ್ಕಳಿಗಿಲ್ಲ. ಸೊ ಇವಾಗ ನಾವು ಕಾರೆಲ್ಲ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತಾ ಇದ್ದೇವೆ. ಹಾಗೆ ಅಲ್ಲಿ ಪೆಟ್ಸಲ್ಲಿ ಉಂಟಲ್ವ, ಅದನ್ನು ಕೂಡ ನೋಡೋಣ ಅಂತ ಹೋಗಿದ್ವಿ. ಪೆಟ್ಸಲ್ಲಿ ಅಂದರೆ ನಮಗೆ ಜಾಸ್ತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಬರ್ಡ್ಸ್ ಹಾಗೆ ತುಂಬಾ ಇದೆ. ಅದರ ಹೆಸರೆಲ್ಲ ನಾನು ನೋಡಿದ್ದೀನಿ, ಬಟ್ ಇವಾಗ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೆಸರು ನೆನಪೇ ಇಲ್ಲ. ತುಂಬ ಇದೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಲ್ಲ. ನಾನು ಏನು ನೋಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಹಾವಿದ್ದು ಕೂಡ ಇತ್ತು ನೋಡಲಿಕ್ಕೆ. ಅದರದ್ದು ಮೊಬೈಲ್ ಸ್ವಿಚ್ ಆಫ್ ಆಗಿ ಹೋಯಿತು. ನನಗೆ ಜಾಸ್ತಿಯಾಗಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಬೀಚಿದ್ದು ಸ್ವಲ್ಪನೇ ಇರೋದು ನಾನು ವೀಡಿಯೋ ಮಾಡಿದ್ದೆ. ಯಾಕೆಂದರೆ ನಾನು ಚಾರ್ಜರ್ ಒಂದು ತಗೊಂಡೋಗಿಲ್ಲ, ಹಾಗೆ ಪವರ್ ಬ್ಯಾಂಕ್ ಕೂಡ ತಗೊಂಡು ಹೋಗಿರಲಿಲ್ಲ. ಸೊ ಆವಾಗ ಏನಾಯಿತು, ಮೊಬೈಲ್ ಕೂಡ ಚಾರ್ಜ್ ಕೂಡ ಇರಲಿಲ್ಲ, ಸ್ವಿಚ್ ಆಫ್ ಆಯಿತು. ಸ್ವಲ್ಪ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಕೂಡ ತಗೊಂಡೆ ವೀಡಿಯೋಸ್ ಎಲ್ಲ ಸ್ವಲ್ಪ ನಿಮಗೆ ಶೇರ್ ಮಾಡಬೇಕಂತ. ಹಾಗೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತಗೊಂಡಿದ್ದೀವಿ. ರಿಟರ್ನ್ ಬರುವ ವೀಡಿಯೋ ಏನೂ ನನಗೆ ತೆಗಲಿಕ್ಕೇ ಆಗಿಲ್ಲ. ಫೋಟೋಸ್ ಕೂಡ ಅಲ್ಲಿ ಜಾಸ್ತಿಯಾಗಿ ತೆಗಲಿಕ್ಕೆ ಆಗಲಿಲ್ಲ. ಸೊ ಇವಾಗ ನೋಡಿ, ವೆರೈಟಿ ಆಫ್ ಏನೆಲ್ಲದು ಪೆಟ್ಸ್ ಇದೆ, ಫಿಶ್ ಇದೆ, ಹಾಗೆ ಬರ್ಡ್ಸ್, ಈ ಥರ ತುಂಬಾ ಚೆಂದ ಆಗುತ್ತೆ. ನೀವು ನೋಡ್ತಾ ಬನ್ನಿ. ನೋಡಿದ್ರಲ್ಲ ಯಾವ ಥರದೆಲ್ಲ ಇದೆ ಅಂತ. ಹೀಗೇ ತುಂಬಾ ಇದೆ. ಇದೊಂದು ಚೆಂದ ಇತ್ತು, ನೀರು ಬರೋದು ಜೋಗ್ ಫಾಲ್ಸ್ ಥರ. ತುಂಬಾ ಖುಷಿ ಆಗ್ತಾ ಇತ್ತು. ಅಲ್ಲಿ ಕೂಡ ಮೀನಿದೆ, ಮೀನು ವೆರೈಟಿ ಶೋದು ಮೀನಲ್ಲಿದೆ ಅಲ್ವಾ, ಹಾಗೆ ಎಲ್ಲನೂ ಇತ್ತು. ತುಂಬಾ ಖುಷಿಯಾಗುತ್ತೆ ಒಳಗಡೆ. ನೀವು ಹೋದರೆ ಬೇಕಲ್ ಬೀಚಿಗೆ ಕೂಡ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ನೋಡಲಿಕ್ಕೂ ಖುಷಿಯಾಗುತ್ತೆ. ಎಲ್ಲ ಥರದ್ದು ಪಕ್ಷಿ ಪ್ರಾಣಿ ಅಂದರೆ ದೊಡ್ಡದೇನಿಲ್ಲ, ಸ್ಮಾಲ್ ಸೈಜದ್ದಲ್ಲಿದೆ. ಅಂದರೆ ಪರ್ಷಿಯನ್ ಕ್ಯಾಟ್, ರ್ಯಾಬಿಟ್, ಡಕ್ಕು ಎಲ್ಲನೂ ಇತ್ತು. ನೋಡಿ ನೀವು, ತುಂಬಾ ಚೆನ್ನಾಗಿದೆ. ಇದೆಲ್ಲ ನೋಡಿ ಯಾವ ಥರ ಇದೆ ಅಂತ. ಅದರಲ್ಲಿ ಯಾವುದ್ರದ್ದು ಏನು ಎತ್ತ ಅಂತ ಹೆಸರು ಕೂಡ ಹಾಕಿದ್ದಾರೆ, ಬಟ್ ನಾನು ಅದೆಲ್ಲ ಶೂಟ್ ಮಾಡಿಲ್ಲ. ಇದು ನೋಡಿ ಹಾಡು ಹೇಗಿದೆ ಅಂತ. ಇಲ್ಲಿ ರ್ಯಾಬಿಟ್ ಇತ್ತು, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಅಂತ ನಾನೆಲ್ಲವನ್ನು ಶೂಟ್ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ ನೀವು ಹೇಗಿದೆ ಅಂತ. ನೋಡಿದ್ರಲ್ವ ಗೈಸ್, ಇವಾಗ ನಾವು ಅದರ ಹೊರಗಡೆ ಬಂದ್ವಿ. ಅಂದರೆ ಬೀಚ್ ಹೊರಗಡೆನೇ ಇದೆ. ಬೀಚ್ ಕೂಡ ಹಾಗೆ ತುಂಬಾ ಸಖತ್ತಾಗಿದೆ. ನನಗೆ ಎಷ್ಟು ಆಗುತ್ತೋ ಅಷ್ಟು ವೀಡಿಯೋಸ್ ನಾನು ತಗೊಂಡಿದ್ದೀನಿ ನೋಡಿ. ಇದರಲ್ಲಿ ನನಗೆ
ಕೂತ್ಕೊಳ್ಬೇಕಂತ ತುಂಬಾ ಆಸೆ ಇತ್ತು. ಅದು ಮೇಲ್ಗಡೆ ಎಲ್ದು ಒಮ್ಮೆಲೆ ಬಿಡ್ತಾರೆ. ಅವಾಗ ನೋಡುವಾಗನೇ ಹೆದರಿಕೆ ಆಗ್ತಾ ಇಲ್ಲಿ. ಚಿಕ್ಕ ಮಗು ಕೂಡ ಅದರಲ್ಲಿ ಆಟ ಆಡ್ಲಿಕ್ಕೆ ಅಂತ ಕೂತಿದ್ದಾಳೆ. ಸೊ ಅವಳು ಏನೋ ಗೊತ್ತಿಲ್ಲ, ಯುರಿನೇ ಮಾಡಿಬಿಟ್ಲು. ಹೆದರಿದ್ದಾಳೆ ತುಂಬ. ಹೋಗುವಾಗಷ್ಟೇ ಹೆದರಿರಲಿಲ್ಲ. ಸೊ ಅದನ್ನು ಬಿಡ್ತಾರಲ್ಲ ಆವಾಗ ಯೂರಿನ್ ಕೂಡ ಪಾಸ್ ಆಯಿತು. ಗೊತ್ತಾಗಲ್ಲಲ್ವ ಪಾಪ, ಸಣ್ಣ ಮಕ್ಕಳಲ್ವ. ಸೊ ಅದನ್ನು ಸ್ವಲ್ಪ ನಿಮ್ಮ ಜೊತೆ ಶೂಟ್ ಮಾಡೋಣ ಅಂತ ಮಾಡಿದ್ದು. ಸೊ ಎಕ್ಸಿಬಿಷನಲ್ಲಿ ಏನೆಲ್ಲ ಆಗ್ತಿರೋ ಇದ್ರದ್ದೆಲ್ಲ ಏನಂತ ಹೆಸರು ಗೊತ್ತಿಲ್ಲ, ಎಲ್ಲನೂ ಇದೆ. ಸೊ ಇವಾಗ ಒಂಟೆ ಇದರಲ್ಲಿ ನನ್ನ ಮಕ್ಕಳು ಕೂತ್ಕೊಳ್ಬೇಕಂತ ಹೇಳ್ತಾಯಿದ್ರು. ಹಾಗೆ ನನ್ನ ಮಗ ಮತ್ತು ಮಗಳು ಕೂತು ಸ್ವಲ್ಪ ಒಬ್ಬರಿಗೆ 100 ರೂಪೀಸ್, ಒಂದು ತುಂಬ ಏನು ಕರ್ಕೊಂಡೋಗಲ್ಲ, ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕರ್ಕೊಂಡೋಗ್ತಾರೆ ಬಿಡ್ತಾರೆ. ಇಬ್ಬರಿಗೂ 200 ರೂಪೀಸ್ ತಗೊಂಡ್ರು. ಮತ್ತು ಅಲ್ಲೇನು ತಿನ್ಲಿಕ್ಕೆ ಹೋಗಿಲ್ಲ, ನಮಗೇನು ಬೇಡ ಅಂತ ಆಗ್ತಾಯಿತ್ತು. ನಾನು ಅದೇ ನಿನ್ನೆ ಲಾಗಲ್ಲಿ ಹೇಳಿದ್ದೀನಲ್ವ, ಉಡುಪಿ ಹೋಟೆಲಲ್ಲಿ ನಾವು ಉಡುಪಿ ಅಂತ ಹೆಸರು ಹಾಕಿದ್ದಾರೆ, ಬಟ್ ಉಡುಪಿ ಹೋಟೆಲಲ್ಲಿ ಮಾಡುವಷ್ಟು ಟೇಸ್ಟಾಗಿ ಏನಿರಲಿಲ್ಲ. ಅದನ್ನು ತಿಂದೆ ಒಂಥರ ಆಗ್ತಾಯಿತ್ತು. ಸೊ ಅದಕ್ಕೆ ಏನು ತಿನ್ಲಿಕ್ಕೆ ಹೋಗಲಿಲ್ಲ, ಬರೀ ನೀರು ಜ್ಯೂಸ್ ಇದನ್ನೇ ಕುಡಿತಾ ಇದ್ವಿ. ಅದರದ್ದೆಲ್ಲ ಶೂಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಇವಾಗ ಬೀಚಲ್ಲಿ ಕೂಡ ಹಾಗೆ ಆಟ ಆಡಲಿಕ್ಕೇನು ಹೋಗಿಲ್ಲ, ಏನಂದರೆ ದೂರದಿಂದ ಶೂಟ್ ಮಾಡಿದ್ದು, ಫೋಟೋಸ್ ತಗೊಂಡದ್ದು ಅಷ್ಟೇ, ಬೇರೇನು ಮಾಡಿಲ್ಲ. ಸ್ವಲ್ಪ ಆಟ ಆಡಿದ್ವಿ. ಆ್ಯಂಡ್ ಸ್ನಾನ ಮಾಡಲಿಕ್ಕೆ ಕೂಡ ವಾಶ್ರೂಮ್ ಇದೆ, ಬಾತ್ರೂಮ್ ಇದೆ, ಹಾಗೆ ವಾಶ್ರೂಮ್ ಎಲ್ಲನೂ ಇದೆ. ಟಿಕೆಟ್ ಇದೆ 10 ರೂಪೀಸ್. ಸೊ ನಾವು ಇದರಲ್ಲಿ ಕೂತ್ಕೊಂಡಿದ್ದಕ್ಕೆ ಏನು ಹೇಳ್ತೀವೋ ಅದ್ರ ಹೆಸರು ನನ್ನದು ಬರ್ತಾನೆ ಇಲ್ಲ ಬಿಡಿ. ಅದರಲ್ಲಿ ಕೂಡ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ ಹೋದ್ವಿ. ಅಷ್ಟೇನು ಜೋರಾಗಿ ಹೋಗ್ತಾ ಇರಲಿಲ್ಲ, ಸ್ವಲ್ಪನೇ. ಸೊ ಇಷ್ಟೇ ಇರೋದು ಈ ಲಾಗಲ್ಲಿ, ಬೇರೆ ಏನಷ್ಟು ಜಾಸ್ತಿಯಾಗಿ ನಾನು ಶೂಟ್ ಮಾಡಲಿಲ್ಲ. ಅದೇ ಹೇಳಿದ್ನಲ್ಲ, ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ. ಸೊ ಅದಕ್ಕೆ ನಾವೊಂದು 5 hour ಅಲ್ಲಿ ಇದ್ವಿ ಬೀಚ್ ಹತ್ರನೇ. ತುಂಬಾ ಎಂಜಾಯ್ ಮಾಡಿದ್ವಿ ಬೀಚ್ ಹತ್ರ. ಮಕ್ಕಳಿಗಂತೂ ಇಷ್ಟನೇ ಆಗುತ್ತೆ ಅಲ್ಲ, ಮಕ್ಕಳು ಕೂಡ ಎಲ್ಲದರಲ್ಲಿ ಆಟ ಆಡಿದರು. ಬಟ್ ನನಗೆ ವೀಡಿಯೋಸ್ ಅದೇ ಹೇಳಿದಾಗ ಶೂಟ್ ಮಾಡಲಿಕ್ಕೆ ಆಗಿಲ್ಲ. ನಿನ್ನೆ ನಾವು ಹೊರಡುವಾಗ ಅಲ್ಲಿಂದ 6:52 ಆಗಿತ್ತು. ಮನೆಗೆ ರೀಚ್ ಆಗುವಾಗ 8:22 ಇಷ್ಟೇ ಆಗಿದ್ದು. ನೈಟಿಗೆ ಫುಡ್ಡು ಕೂಡ ಬೇಡ ಅಂತಾಯಿತು, ಅದೊಂದು ಹೋಟೆಲಲ್ಲಿ ತಿಂದಪ್ಪ, ಅದೇ ಫಿಲ್ ಆಗಿತ್ತು. ಸೊ ಏನು ಮಾಡಿಲ್ಲ. ಸೊ ನೈಟಿದ್ದು ಅಷ್ಟೇ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸ್ವಲ್ಪ ಶೂಟ್ ಮಾಡಿದ್ದೀನಿ, ಜಾಸ್ತಿ ಏನಿಲ್ಲ ಅಷ್ಟೇ. ಸೊ ಇನ್ನೇನಿಲ್ಲ. ಮಕ್ಕಳು ಸ್ವಲ್ಪ ಇದರಲ್ಲಿ ವೀಡಿಯೋಸ್ ಹಾಕಿದ್ದೀನಿ. ಯಾವುದರಲ್ಲಿ ಮಕ್ಕಳನ್ನು ಕೂರಿಸಲಿಕ್ಕೆ ನೋಡಿದರೂ ಕೂಡ ಜಾಸ್ತಿನೇ ಟಿಕೆಟ್ ಎಕ್ಸ್ಪೆನ್ಸಿವ್. ಅಂದರೆ ಒಬ್ಬರಿಗೆ 100 ರೂಪೀಸ್ ತಗೊಳ್ತಾರೆ. ಸಣ್ಣ ಮಗು ಆದರೂ ಕೂಡ ಸೇಮ್, ದೊಡ್ಡ ಮಕ್ಕಳಾದರೂ ಕೂಡ ಸೇಮ್. ಇವರಿಬ್ಬರು ಇದರಲ್ಲಿ ಕೂತ್ಕೊಂಡಿದ್ದಾರೆ ಆಟ ಆಡಲಿಕ್ಕೆ ಅಂತ. ಅವನೊಬ್ಬನನ್ನು ಬಿಡಲಿಕ್ಕೆ ಅವನು ಹೆದರ್ತಾನೆ. ಸೊ ಅದಕ್ಕೇನು ಇವನನ್ನು ಕೂಡ ಅದರಲ್ಲಿ ಹೋಗು ಅಂತ ಹೇಳಿದ್ದು. ಸೊ ಇಷ್ಟೇ ಇರೋದು, ಇನ್ನೇನಿಲ್ಲ ಈ ಲಾಗಲ್ಲಿ. ಸೊ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವನು. ಮತ್ತು ಇನ್ನೇನು ಯಾವಾಗಲೂ ಹೇಳೋ ಥರ, ನೀವು ನನ್ನ ಚಾನಲ್, ನನ್ನ ವ್ಲಾಗ್ಸಲ್ಲಿ ನಿಮಗೆ ನನ್ನ ವೀಡಿಯೋಸ್ ಎಲ್ಲವೂ ಇಷ್ಟ ಆಗೋದಾದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋದಾದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡೋದಾದರೆ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಕೊಟ್ಬಿಡಿ ಅಷ್ಟೇ, ಬೇರೇನು ಕೇಳಲ್ಲ. ಇನ್ನೇನೆಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಏನಾದರೂ ತಿಳಿಸ್ಲಿಕ್ಕಿದೆ ಇದ್ದರೆ ತಿಳಿಸ್ಬೋದು. ಹಾಗೆ ನಿಮಗೇನು ಇಷ್ಟ ಆದರೂ ಕೂಡ ಇಷ್ಟ ಆಗಿದೆ ಅಂತ ಹೇಳ್ಬೋದು, ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ಬೋದು. ಅದು ಅಲ್ಲ ಅಂದರೆ ಲಾಸ್ಟ್ ಇಷ್ಟ ಆದರೆ ಅಂದರೆ ಹಾರ್ಟ್ ಅದು ಇಮೋಜಿ ಹಾಕಿಬಿಡಿ, ಲೈಕ್ ಕೂಡ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇಷ್ಟೇ ಕೇಳ್ಕೊಳ್ಳಿ, ಇನ್ನೇನಿಲ್ಲ. ಇನ್ನು ಸಿಗೋಣ ನೆಕ್ಸ್ಟ್ ವ್ಲಾಗ್ ಜೊತೆ. ನೆಕ್ಸ್ಟ್ ಏನೆಲ್ಲ ಆಗುತ್ತೆ, ಎಲ್ಲಿಗೂ ಹೋಗಿದ್ವಿ, ಏನು ಕತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.